ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾರವಾರದಲ್ಲಿ ನಿನ್ನೆ ಘನಘೋರ ದುರಂತ ನಡೆದು ಹೋಯಿತು. ಕಪ್ಪೆ ಚಿಪ್ಪನ್ನ ಹೆಕ್ಕೋದಕ್ಕೆ ಹೋದಂತಹ 11 ಜನ ಜಲಸಮಾಧಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೃತರ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗ್ತಾ ಇದೆ. ಭಟ್ಕಳದ ಶಾರದಾ ಹೊಳೆಯಲ್ಲಿ ಮೃತರ ಅಂತ್ಯ ಸಂಸ್ಕಾರ ನಡೆದಿರುವುದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ವೇಳೆ ಕುಟುಂಬದವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯಾಕಂದರೆ ಒಂದೇ ಫ್ಯಾಮಿಲಿಯಲ್ಲಿ 8 ಜನ ಸಾವನ್ನಪ್ಪಿರೋದು. ಮೃತರ ಅಂತಿಮ ದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಪಡೆದರು. ಭಟ್ಕಳದ ಇತಿಹಾಸದಲ್ಲಿ ಇಂಥ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಹೇಳಿದ್ರು. ಈ ಘಟನೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನದಿ ನೀರಿನ ಏರಿಳಿತದ ಅನುಭವದ ಕೊರತೆ ಇದ್ದ ಕಾರಣಕ್ಕೆ ಇಷ್ಟು ಜನ ಹೋದವರು ಶವವಾಗಿ ಹೀಗೆ ಪತ್ತೆಯಾಗಿದ್ದಾರೆ. ತಮ್ಮವರನ್ನ ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ, ಒಂದು ಕಡೆಗೆ ಅನ್ಯಾಯದ ಸಾವು ಅಂತ ಅನೇಕರು ಇಡೀ ಗ್ರಾಮವೇ ಮರುಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. 11 ಜನ ಸಾವನ್ನಪ್ಪಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಾಸ್ತವತೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಜನ ಅಲ್ಲಿ ಒಟ್ಟಿಗೆ ಯಾಕೆ ಹೋದ್ರು ಅಂದರೆ ಅವರಿಗೆ ಬೇರೆ ಕೆಲಸ ಮಾಡಿ ಗೊತ್ತಿಲ್ಲ. ಒಂದು ಸಮುದ್ರದಲ್ಲಿ ಮೀನುಗಾರಿಕೆ ನಿಷೇಧ ಅಂತ ಅಂದರೆ ಅಥವಾ ಅವಕಾಶ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಜಲಮೂಲದಲ್ಲೇ ಇನ್ನೇನಾದರೂ ಆಹಾರ ಹುಡ್ಕೋ ಪ್ರಯತ್ನವನ್ನು ಮಾಡ್ತಾರೆ ಈ ಮೀನುಗಾರರು. ಸೊ ಅಂಥ ಪ್ರಯತ್ನದಲ್ಲೊಂದು ನಿನ್ನೆ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾದಂತಹ ಸಂದರ್ಭ 11 ಜನ. ಯಾಕಂದರೆ ಕರಾವಳಿ ಪ್ರದೇಶದಲ್ಲಿ ಕೃಷಿ ಭೂಮಿ ಕಡಿಮೆ, ಮೀನುಗಾರರಿಗೆ ಕುಲಕಸುಬೇ ಅದೇ ಮೀನುಗಾರಿಕೆನೇ. ಏರಿಳಿತದ ಅನುಭವದ ಕೊರತೆ ಇತ್ತು. ಎಷ್ಟೇ ಆದರೂ ಅದು ನೀರು ಬೆಂಕಿ ಜೊತೆಗೆ ಏನೂ ಆಟ ಆಡೋಕ್ಕೆ ಹೋಗಬಾರ್ದು ಅಂತ ಇದಕ್ಕೆ ಹೇಳೋದು.